ಬಟ್ಟೆ ಇಲ್ಲ ಅಂತ ಮಾಡಿದ್ದೆ ಬಾ. ನಾನು ಇವತ್ತು ನಿನ್ನ ಮಗಳ ಕಡೆ ಫೋನ್ ಹತ್ತಿಸ್ಬೇಕಂತ ಮಾಡಿದ್ದೆ, ಒಟ್ಟಕ್ಕೆ ನೀನ ಬಂದು. ಇಲ್ರಿಪ್ಪ, ಅಲ್ಲೇ ನಮ್ಮ ಅಣ್ಣಂದು ನಮ್ಮ ಅತ್ತಿಯಮ್ಮಂದು ಪರಿಸ್ಥಿತಿ ನೋಡೋಕ್ಕಾಗವಲ್ತು. ಏನು ಮಾಡಲಿ ಹೇಳ್ರಿ ನಾನಾರ. ಅವ ಹೇಳಿ ಬಂದೇನ ಹೋಗಿ ಬರ್ತೀನಿ, ಹಿಂಗೆ ಮನ್ಯಾಗ ಕೆಲಸ ಐತೆ ಅಂತೇಳಿ. ಹ್ಞೂನವ್ವ ಹೇಳಿ ಬಂದೆ. ಪಾಪ ಆದರೂ ಏನೋ ಅನ್ನ ನೀನು, ನಮ್ಮ ಅತ್ತಿಗೆಮ್ಮ ಕೆಟ್ಟದಾಳ, ನಾ ಇಲ್ಲಂತ ಹೇಳಂಗಿಲ್ಲ. ಆದ್ರೆ ಹಡತಾಯಿ ಸಂಕಟ ಎಲ್ಲರಿಗೂ ಒಂದ ಅಲ್ಲವ. ಆಕಿಗಾದ್ರೇನು ನಮಗಾದ್ರೇನು, ಮಕ್ಕಳೇ ಎಲ್ಲರಿಗೂ. ಮಕ್ಕಳು ಕಳ್ಕೊಂಡಾಗ ಆಗು ನೋವು ತಾಯಿಗಳಿಗೆ ಎಲ್ಲರಿಗೂ ಒದ್ದೆ. ಪಾಪ ಹಿಂಗಾಗಬಾರ್ದಾಗಿತ್ತು ಆಕಿಗೆ, ಆದ್ರೆ ಏನು ಮಾಡ್ತೀನಿ ನೋಡು. ಶಾಂತಕ್ಕ ಯಾವಾಗ ಬಂದೆ? ಈಗ ಬನ್ನಿ ಬಾರ, ಈಗ ಬನ್ನಿ. ಎಲ್ಲೇ ಒಂದು 15 ದಿನ ಇರ್ತೀಯನಂತ ಮಾಡಿದ್ದೆ ನಾನು. ಹೆಂಗಿರ್ತಿ ಹೇಳವ, ಇಲ್ಲಿ ಪರಿಸ್ಥಿತಿ ಹಿಂಗೈತಿ, ಎಲ್ಲ ಬಿಟ್ಬಿಟ್ಟು ಹೆಂಗಿರಾಕತಿ. ಅದು ಕರೆ ಅನ್ನ. ಪಾಪ ಹೆಂಗಿರ್ತಿ, ನೆಮ್ಮದಿ ಇರ್ಬೇಕಲ್ಲ ಇರಾಕು. ಹ್ಞೂನವ ಯವ್ವ, ಪಾಪ ಮಂದಿ ಭಾಳ ಕುಡಿತನ. ಕುಡಿತ ಹಂಗೆ ಸಾಧಾರಣ. ಊರಾಗ ನಮ್ಮಣ್ಣ ಚಲೋ ಹೆಸರು ಗಳಿಸ್ಯಾನ. ಮಗ ಒಂದು ಒಳ್ಳೆ ಹೆಸರು ತರಲಿಲ್ಲ ಬಿಡ. ಅವ ಇಸ್ಪಿಟ್ ಆಡಿ ಕುಡಿದು ಊರ್ಲಾಗ ಲಪಡ ಮಾಡಿ ಅವ ಒಂದು ಒಳ್ಳೆ ಹೆಸರು ತರಲಿಲ್ಲ. ಆದ್ರೆ ನಮ್ಮಣ್ಣ ಚಲೋ ಜೀವನ ಮಾಡ್ಯಾನ. ಹಿರಿಯರ ಸಾಲಿನಾಗ ನಮ್ಮಣ್ಣನೂ ಸೇರ್ತಾನ. ಎಷ್ಟು ಮಂದಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ರು, ಎಷ್ಟು ಮಂದಿ ಬಂದಿದ್ರು, ಕಾರ್ ತೊಗೊಂಡು ಬಂದಿದ್ರು, ಎಲ್ಲೆಲ್ಲಿಂದ ಮಂದಿ ಕುಡಿದ್ರಂತಿ. ಆಮೇಲೆ ನಮ್ಮ ಅಣ್ಣಗ ಪಾಪ ಸುಳ್ಳು ಹಾಕನ್ಬೇಕು, ದೊಡ್ಡ ದೊಡ್ಡ ಮಂದಿ ಪರಿಚಯನೂ ಐತಿ. ಒಳ್ಳೆ ಹೆಸರು ಗಳಿಸ್ಯಾನ. ಎಲ್ಲ ಮಗನೊಂದು ಒಳ್ಳೆ ದಾರಾಗ ಬೆಳ್ಸಕ್ಕೆ ಆಗಲಿಲ್ಲ. ಒಂದು ರೀತಿ ನಮ್ಮ ಅತಿಯಾಗಿ ಮುದ್ದು ಮಾಡಿ ಕೆಡಿಸಿಲ್ಲ ಅವನ್ನ. ನಾವು ಅಂತೀವಿ ಬಿಡ ಶಾಂತಕ್ಕ, ತಾಯಿ ಮತ್ತು ಮಕ್ಕಳು ಮುದ್ದು ಮಾಡ್ಲಾರ್ದ ಮತ್ತೆ ಯಾರು ಮಾಡ್ತಾರೆ ಹೇಳಿ ನೀನು ನೋಡೋಣ. ಮುದ್ದು ಮಾಡಿದ ತಕ್ಷಣ ಮಕ್ಕಳು ಕೆಡ್ತಾವ ಅಂದ್ರೆ ಅದು ಹೆಂಗೆ ಹೇಳಿ ನೀನು ನೋಡೋಣ. ಸವಾಸ ಬರಬರಿ ಇರಬೇಕು. ಅನ್ನೆದ್ದು ಎಂಥ ದೋಸ್ತರು ಕೂಟ ಆಡ್ತಾರ, ಅವ್ರು ಎಂಥವ್ರ ಜೊತೆ ಇರ್ತಾರ ಅನ್ನೋದ್ರ ಮೇಲೂ ಇದಾಕತಿ. ಅದೇನಂತಾರಲ್ಲ, ಕಾಗಿ ಸವಾಸ ದಿನ ಪೂರ್ತಿ ಉಪವಾಸ ಅಂತೇಳಿ, ಸಂತಿ ಸವಾಸ ಬರಬರಿ ಇರಬೇಕು. ನೀ ಹೇಳೋದು ಬರಬರಿ ಪ್ರೇಮವ. ಅವ ಫೋನ್ ಮಾಡಿದ್ದೆ ಇವರಿಗೆ, ನೀ ಬಂದಿ ಅಂತ ವಿಚಾರ ಹೇಳಿದೆ. ಅದಕ್ಕೆ ಅವರು ಹಂಗಾರೆ ನೀ ಬಂದ್ಬಿಡು ಕರ್ಕೊಂಡು ಹೋಗ್ತೀನಿ ಅನ್ನಕತ್ತಾರ. ಹೋಗ್ಲಿ ಅವೇ ಇವತ್ತಂಗಾರೆ. ಪಾಪ ಮದುವೆ ಆದ್ಮೇಲೆ ಮಗಳ ಮನೆಗೆ ಬಂದ್ಲ, ಒಂದು ನೆಟ್ಟಗೆ ತಿನ್ನಲಿಲ್ಲ ಉಣ್ಲಿಲ್ಲ. ಇವತ್ತೊಂದು ದಿನ ಇರ್ತೀಯನ್ ನೋಡ, ಇದ್ದು ನಾಳೆಗೆ ಹೋಗು ಅಂತಿಬೇಕಾರೆ. ಒಲ್ಬೇವ ಮನ್ಯಾಗಲ್ಲಿ ಪಾಪ ಅತ್ತಿಯವರು ಬರ್ಬರ್ತ ವಯಸ್ಸಲ್ಲ. ಮಾವಾರು ಹೋಗೋರು ಹೊರ ಕೆಲ್ಸಕ್ಕೆ, ಆಕಿ ಅಶ್ವಿನಿ ನೆಟ್ಟಗೆ ಮನ್ಯಾಗಿರಲ್ಲ. ಇನ್ನು ಇವರು ಹೋಗೋರು ಕೆಲ್ಸಕ್ಕೆ, ಮನೆಗೆ ಯಾರಿರಲ್ಲ. ಅತ್ತಿಯರು ನಾನು ಭಾಳ ಮಿಸ್ ಮಾಡ್ಕೋತಾರೆ. ಅವರು ನಿನ್ನೆ ಫೋನ್ಯಾಗ ಅನ್ನತ್ತಿದ್ರು, ಯಾವಾಗ ಬರ್ತೀಯನ್ ನೋಡುವ, ನಿಮ್ಮ ವಾರ ಬಂದ್ಬಿಟ್ಲೆ ಬಂದ್ಬಿಡ ಅಂತೇಳಿ. ಅದಕ್ಕೆ ನೀ ಬಂದಿದ್ದು ವಿಚಾರ ಹೇಳತ್ತೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ. ಶಾಂತಕ್ಕ ಬಿಡು, ನಿಮ್ಮ ತಾಪತ್ರ ಐಕ. ಪಾಪ ಗಂಡನ ಮನೆಯಾಗಿರೋ ಹುಡುಗಿದು ಜೀವ ತಿನ್ಬೇಡ್ರಿ. ಪಾಪ ಅದ್ರದಲ್ಲಿ ಕೆಲಸ ಏನಿರ್ತಾವ ಏನ, ಹೋಗ್ಲಿ. ಮತ್ತೆ ಇನ್ನೇನು ಬಿಡು ಸಿಕ್ಕಾಗ ಬಾರವ ಪಾರ್ವತಿ. ಹಂಗ ಮಾಡು, ಕಳಿಸ್ಕೊಡು. ಏನು ಇನ್ನೊಮ್ಮೆ ಬರ್ತಾವ. ಪಾರ್ವತಿ ದಿನಕ್ಕೆ ಬಂದ್ಬಿಡ್ರಿವ ಎಲ್ಲಾರು ಕೂಡಿ. ದಿನಕ್ಕೆ ನಾನು ಅತ್ತಿಯವರು ಇವರಷ್ಟೇ ಬರ್ತೀವಿ. ಅಶ್ವಿನಿ ಮಾವಾರು ಬರಲ್ಲ. ಪಾಪ ಅವ್ರದ್ದು ಕೆಲಸ ಇರ್ತದೆ. ಮಾವಾರಿಗೆ ದಿನ ಪ್ರತಿ ಸಲ ಬಿಟ್ಬಿಟ್ಟು ಬಾ ಅನ್ನಕ ಮೇನ್ ಮಣ್ಣಿಗೆ ಬಂದಾರಲ್ಲವ, ದಿನಕ್ಕಷ್ಟೇ ನಾವು 3 ಮಂದಿ ಬಂದೋಕ್ಕಿವಿ. ಆಯ್ತು, ನಿಮ್ಗೆ ಹೆಂಗೆ ಅನುಕೂಲಕತ್ತೆ ನೋಡಿ ಹಂಗೆ ಮಾಡ್ರಿ. ಅರೇ ಶಾಂತಂದು ಅಕ್ಕ ಕ್ಯಾಗಿ ಆಗಿತ್ತು ಅವರಿಗೆ. ಅರೇ ಸುಮ್ಕೆ ಹಂಗೆ ಮಾಡ್ಕೊಂಡ್ರು. ಅಯ್ಯೋ ಸೇರೆದಾಗ ಇಸ ಹಾಕೊಂಡು ಕುಡ್ದಾನ. ಕುಡ್ದಾನ. ಇದು ಏನದು ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಇದಾತು. ಯಾಕೆ ಏನಂದ್ರೆ ಕುಡ್ದು ನಿಷೇಧ ಮಾಡ್ಕೊಳಣ ಅಂತ ಸುದ್ದಿ ಅಷ್ಟಿಗೆ ಮುಗಿದು ಹೋತದ. ಅದೇನು ಮಾಡ್ಯಾನ, ಹಿಂತಿಗೆ ಫೋನ್ ಹಚ್ಚನ, ಬಾ ಮನಿಗೆ ಅಂತ ಹಚ್ಚತ್ಲೆ ಮನೆಗೆ ಬಾ ಅನ್ನತ್ಲೆ. ಆಕಿ ನಾ ಬರೋದಿಲ್ಲ ಈಗ ಅಂದಾಳ. ನೀ ಬರಲ್ಲ ಅಂದ್ರೆ ನಾ ಸಾಯ್ತೇನೆ ನೋಡ ಅಂತ ಅಂದಾನ. ಏನಾರ ಮಾಡ್ಕೋಗಿ ಸಾಯಿ ಹೋಗಿ, ನನಗೇನಾಗಬೇಕಾಗೈತಿ, ನಾ ಬರೋದಿಲ್ಲ, ನೀ ಸುಳ್ಳು ಹೇಳ್ತಿ ಬರೇ ಅಂತ ಅಂದಾಳಕಿ. ಆದ್ರೆ ಇವ ಕರೆನೇ ಇಸ ಹಿಡ್ಕೊಂಡು ನಿಂತಾನ. ಮತ್ತೆ ಸತ್ತಬಿಟ್ಟಾನ. ಯವ್ವಾ ನೀರು ಕೊಡ್ಬೇಕು ಕುಡಿಯಾಕ. ಕೊಡ್ತೇನಿ. ನೀನು ಹೆಂಡತಿ ಬಂದ್ಲಾ? ಬಂದಿಲ್ಲ. ಇಷ್ಟಕ್ಕೂ ಈಗ ಏನು ಸದ್ಯ ಅವಸರ ಇಲ್ಲ, ಇರ್ಲಿಕ್ಕೆ ಅಲ್ಲೇ ಸ್ವಲ್ಪ ದಿನ. ಹೌದಾ, ಇರ್ಲಿ ಹಾಕಿದಾರೆ. ಇಲ್ಲೇನೈತಿ ಕೆಲಸ, ಎಷ್ಟು ಅಲ್ಲಿರ್ತಾಳ ನಮ್ಗೆ ಒಳ್ಳೇದು. ಆದ್ರವ ಅನ್ಕೊಂಡಂಗೆ ಅಕ್ಕತೆ ಇಲ್ಲ ಅನ್ನೋದೇ ಟೆನ್ಷನ್ ನನಗೆ. ಏನ್ಲ ಇಲ್ಲಿ ಮಟ್ಟ ಇಲ್ಲ ನೀ ಅನ್ಕೊಂಡಂಗ ಆತಲ್ಲ. ಇನ್ ಮುಂದೆ ಅಕ್ಕತ್ ಸುಮ್ಮನಿರು. ಅಕ್ಕತೆ ಆಗು ಹಂಗೆ ಮಾಡಬೇಕು, ಬಿಡಬಾರ್ದು ಇದನ್ನ ಇಷ್ಟಕ್ಕೆ. ಅವ ಸ್ವಲ್ಪ ದಿನ ನಾನು ಮಾವರ ಮನ್ಯಾಗ ಇರ್ತೀನಿ. ಏನು ಈಗ ನಾವು ಅಂದ್ಕೊಂಡಿರೋ ಕೆಲಸ ಆಗಬೇಕು ಅಂದ್ರೆ ನಾ ಅಲ್ಲೇ ಇರ್ಬೇಕು ಈಗ ಸದ್ಯದ ಮಟ್ಟಿಗೆ. ಏನು ಅವ್ರು ನಂಬಿಕೆ ಗಳಿಸ್ಬೇಕಲ್ವೇ, ಅದಕ್ಕೆ ನೀ ಏನು ಸಿಟ್ಟಾಬಿಡ. ಮುಂದೊಂದು ದಿನ ನಿನ್ನಲ್ಲೇ ಕರೆಸಿಟ್ಕೋತೀನಿ, ಇಲ್ಲ ನಾವು ಇಲ್ಲಿಗೆ ಬರ್ತೀವಂತ. ಸದ್ಯದ ಮಟ್ಟಿಗೆ ನೀನು ಆರಾಮಾಗಿ ಅಲ್ಲೇ ಇರು. ಅಲ್ಲಂದ್ರೆ ಇಲ್ಲಿರ. ಆಯ್ತಪ್ಪ, ನೀ ಹೆಂಗೆ ತಿಂತ ಹಂಗೆ ಮಾಡು. ಆದ್ರೆ ಭಾಳ ಹುಷಾರಿ. ನಿನ್ನ ಹೆಂಡತಿಗೆ ವಿಚಾರ ಗೊತ್ತಾಗಬಾರ್ದು. ಗೊತ್ತಾದ್ರೆ ಉಳ್ಗಾಲಿಲ್ಲ ನಮಗೆ ವಿಚಾರ ಮಾಡ. ಅಕ್ಕಿ ಮುಂದೆ ಯಾವನ್ ಬಾಯಿ ಬಿಡ್ತಾನ? ಅಕ್ಕಿ ಮುಂದೆ ಏನು ಬಾಯಿ ಬಿಡಲ್ಲ. ಏನು ತಲೆ ಕೆಡಿಸ್ಕೊಬಿಡ. ಅದು ಪೆದ್ದು ಗುಂಡಿ ಎಲ್ಲ ನಂಬ್ತತಿ. ಹ್ಞೂನಪ್ಪ, ಅಕ್ಕಿ ಪೆದ್ದಾಗಿರೋದಕ್ಕೆ ನಮ್ಮ ಬಾಳೆ ಬಚ್ಚೆ ಆಗೈತಿ. ಆಗಾಗ ತವ್ರ ಮನೆಯಿಂದ ರೊಕ್ಕ ತರ್ತಾಳ, ಎಲ್ಲ ಚಲೋ ಐತಿ. ಅದು ಶಾಣೆ ಇದ್ದಿತ್ತಂದ್ರೆ ನಮ್ದು ಆಟ ನಡೀತಿತ್ತಾನ? ಇಲ್ಲ, ಒಳ್ಳೇದಾತ, ಚಲೋ ನೋಡೇ ಮದುವೆ ಮಾಡ್ಕೊಂಡು. ಸರಿ, ಈಗ ಅವ್ರ ಮನೆ ಮಂದಿ ಬರೋರು ಹೋಗೋರು ರಿಲೇಷನ್ ಈ ಟೈಮ್ನಾಗ ಹಳೆಯ ನಾ ಅಲ್ಲಿರ್ಬೇಕು.
ಏನು ಎಲ್ಲರಿಗೂ ಅನಿಸ್ಬೇಕು ಮನಿ ಎಳೆಯ ಎಷ್ಟು ಚಲೋ ಅದಾನ, ಕಷ್ಟಕ್ಕೆ ಹೆಗಲ್ ಕೊಟ್ಟು ನಿಂತಾನ ಅಂತೇಳಿ. ಅದಕ್ಕೆ ನಾ ಇಲ್ಲಿ ಯಾಕೆ ಬಂದೆ ಅಂದ್ರೆ ಒಂದಿಬ್ರು ಸಾಲ್ಗಾರ್ ಬರೋದಾರ, ಅವ್ರು ಬಂದ್ರೆ ನನ್ನ ನಂಬರ್ ಕೊಡ್ಬೇಡ, ನಾ ಎಲ್ಲದೇನೆ ಅಂತ ಹೇಳ್ಬೇಡ. ಅವ್ರಿಗೆ ಹೇಳು 1 ತಿಂಗಳು ಬಿಟ್ಟು ನಾನೇ ಬಂದು ರೊಕ್ಕ ಕೊಡ್ತೀನಿ ಅಂತ ಹೇಳ್ಬಿಡ್ಕುಲ್ಲ. ಏನ ಇದನ್ನ ಫೋನ್ಯಾಗ ಹೇಳ್ಬೇಕಂದೆ ನಿಂಗೆ, ಬೇಡ ನೀರಿ ಮಾತಾಡೋಗಣ ಅಂತ ಸುಮ್ಮನಾದೆ. ಹೌದಾ? ಹಾಂ ಹಾಂ, ಹಂಗಾರೆ ಸರಿ, ಹೇಳ್ತೀನಿ. ಹೇಳ್ತೀನಿ ತೋ. ನಿಮ್ಮ ಅಪ್ಪನ ಮುಂದೆ ಉಸುಲು ಹೊಡೆದು ಹಿಡ್ದಿಲ್ಲ, ನಿಮ್ಮ ಅಪ್ಪ ಏನಿಲ್ಲ ನನ್ನ ಜೀವನ ತೆಗಿತಾನ. ಇಲ್ಲ ಅಪ್ಪನ ಮುಂದೆ ನಾ ಯಾಕೆ ಹೇಳಕ್ ಹೋಗ್ಲಿ, ನೀ ಸುಮ್ಮನಿರು. ಅಪ್ಪಗೂ ಏನು ಹೇಳ್ಬೇಡ, ನನ್ನ ಹೆಂಡತಿಗೂ ಹೇಳ್ಬೇಡ. ಇದು ಮತ್ತೆ ಹಿಂಗೆ ಮಾತಾಡಕತ್ರೆ ಅನ್ಮನ ಗಾಡಿಗೆ ಕಿವಿ ಇರ್ತಾವು. ಆದರೂ ನನ್ನ ಮಗ ನೀನು ಕೈಗೆ ಕೆಸರು ಹಚ್ಕೊಳ್ಳಾರ್ದಂಗೆ ಕೆಲಸ ಮಾಡ್ಕೊಂಡ್ಬಿಟ್ಟಲ್ಲಪ್ಪ. ಮಾತನ್ಯಾಗ ಮಾಡೇನಿ ಬಿ ಎಲ್ಲ ಕೆಲಸ, ಮಾತನ್ಯಾಗೆ ಕಾರ್ಯ ಸಾಧನೆ ಮಾಡೇನಿ. ನನ್ನ ಮಗುಗೂ ಇದಕ್ಕೆ ಸಾಕ್ಷಿನೂ ಹಿಡಿಯೋಕ್ಕಾಗಲ್ಲ, ನಾನೇ ಮಾಡೇನಂತನೂ ಗೊತ್ತಾಗಲ್ಲ. ಏನು ನನ್ನನ್ನು ಜೈಲಿಗೆ ಹಾಕಕ್ಕಂತೂ ಸಾಧ್ಯನೇ ಇಲ್ಲ. ಹಾಂ ಸರಿಪ್ಪ, ಕುಂದ್ರ ಚಾ ಕೊಡ್ತೀನಿ. ಮೇಹು ಡಾನ್ ಮೈ ಹೂ ಡಾನ್ ಅರೆ ದೀವನು ಮುझे पहचानो. ಅತ್ಗೆಮ್ಮ, ಏನಿಲ್ಲ, ಯಾಕೋ ಭಾಳ ಬೇಜಾರಾಗ್ತೈತಿ. ಅದಕ್ಕೆ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿನಿ. ನನ್ನ ಹತ್ರ ಅಷ್ಟು ಚಲೋ ಸೀರೆ ಯಾವುದೂ ಇಲ್ಲ. ನಿಮ್ಮ ಸೀರೆ ಒಡವಿ ಕೊಡ್ತೀರಾ? ಹಾಕೊಂಡು 2 ರೀಲ್ಸ್ ಮಾಡ್ತೀನಿ ಚಲೋತ್ತಂಗೆ. ಏನು ರೀಲ್ಸ್ ಮಾಡ್ತೀಯಾ? ಯಾಕೆ ಏನಾಯ್ತು? ಅಲ್ಲ, ನಿನ್ನ ಗಂಡ ತೀರ್ಕೊಂಡನ, ನಿಂಗೇನು ಬೇಜಾರಿಲ್ಲ ಅದ್ರ ಬಗ್ಗೆ? ಅಲ್ಲ, ನೀನು ರೀಲ್ಸ್ ಮಾಡ್ತೀನಿ ಅಂತ ಇದೆಯಲ್ಲ, ನಂಗೆ ನಿಜವಾಗ್ಲೂ ಶಾಕ್ ಆಗಕತ್ತೈತಿವ ಒಂಥರ. ಅಲ್ಲ ನೀ ರೀಲ್ಸ್ ಅಲ್ಲ ಗಂಡನ ಮನೆಯವರಿಗೆ ಯೋಚನೆ ಇಲ್ಲ ಬೇಕು ಸೊಸಿ ಅದಾಳ ಅನ್ನೋದು. ಈಕಿ ಇಲ್ಲ ಹತ್ಕೊಂತ ಊಟ ಬಿಟ್ಟು ಕುಂತ್ರ ಅವ್ರಿಗೇನು ಗೊತ್ತಾಕತ್ತೆ? ಅಲ್ಲ, ನನ್ನ ಮಗಳು ಖುಷಿ ಆಕಿಗೆ ಏನಾರ ಯಾಕೆ ಮಾಡಲಿ, ಏನೋ ಒಂದು ದುಡಿಮಿಗೆ ದಾರಿ ಮಾಡ್ಕೋತೀನಿ ಅನ್ನತ್ತಾಳ. ಅದು ಎಂಥದ ರೀಲ್ಸು ಪಾಲ್ಸು ಮಾಡಿ ಹಾಕಿದ್ರೆ ಏನೋ ರೊಕ್ಕ ಬರ್ತೈತಂತ ಮಾಡಲಿ ಬಿಡು. ಅದಕ್ಕೆ ಯಾಕೆ ನೀ ಕಲ್ಲು ಹಾಕ್ತಿ? ಕೊಡು, ಏನಾಗಲ್ಲ, ಮಾಡಲಿ. ಅತ್ತಿಯರ ವಯಸ್ಸಿನಾಗ ನೀವು ದೊಡ್ಡವರು, ಇದನ್ನೆಲ್ಲ ನೀವು ಹೇಳ್ಬೇಕಾಕಿಗೆ. ನಾನು ಹೇಳಿ ನೀವು ತಿಳ್ಕೊಳ್ಳೋದಾ? ಹೆಂಗ್ರಿ ಅತ್ತಿಯರ ಅಂತ ನನ್ನ ತಗ ನೋಡ್ರಿ ಅತ್ತಿಯರ, ನೀವು ಬೇಜಾರು ಮಾಡ್ಕೊಂಡ್ರೆ ಅಡ್ಡಿಲ್ಲ. ಅದು ಅಲ್ಲದೆ ಈಗ ಆಕಿ ಕರ್ಮಂತ್ರ ಕಳಿಬೇಕು. 11 ದಿನ ತಿಥಿನೂ ಆಗಿಲ್ಲ, ಏನಿಲ್ಲದೆ ಎಂತಿಲ್ಲದೆ ನನ್ನ ಒಡವಿ ವಸ್ತ್ರ ಸೀರೆ ನಾ ಯಾವುದು ಕೊಡಲ್ಲಪ್ಪ. ಈಗ ಅವಳು ಮುತ್ತೈದೆ ಏನ್ರಿ ಅತ್ತಿಯರ, ಅವನ್ನೆಲ್ಲ ಹಾಕ್ಕೊಂಡು ಆಮೇಲೆ ನಾನು ವಾಪಸ್ ಹಾಕ್ಕೊಳಕ ಈಗ ಸದ್ಯದ ಮಟ್ಟಿಗೆ ಹಾಕ್ಕೊಳ್ಳೋದೇ ತಪ್ಪು ಅಂತ ನಾ ಹೇಳತ್ತಿಲ್ಲ. ಮತ್ತು ಹಂಗೆ ತಿಳ್ಕೊಬೇಡ್ರಿ. 11 ದಿನ ಆಗಲಿ, ಗಂಡಗೊಂದು ಹಾಲು ತುಪ್ಪನಾರ ಬಿಡಲಿ, ಕರ್ಮಂತ್ರ ಕಳೀಲಿ, ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳಿ, ಯಾರು ಬೇಡ ಅಂದ್ರೆ. ಇನ್ನೂ ಏನಿಲ್ಲದೆ ಶಾಸ್ತ್ರಗಳೇ ಪೂರ ಆಗಿಲ್ಲ, ಈಕಿ ಹಿಂಗೆ ಹಾಕೊಳ್ಳೋದಂದ್ರೆ ಹೆಂಗೆ ಸರಿ ಅನಿಸ್ತೈತ್ರಿ ಅತ್ತಿಯರ? ಬೇಡಪ್ಪ, ನಂಗೆ ಯಾಕೋ ಸರಿ ಅನಿಸ್ಬೋದು. ಆಮೇಲೆ ನಂದು ನಾ ಕೊಡಲ್ರಿ ಅತ್ತಿಯರ. ನೋಡ, ಭಾಳ ಮಾತಾಡಕತ್ತೀನಿ ನೀನು. ನೀವು ಭಾಳನ ಮಾತಾಡಕತ್ತೀರಿ ಅತ್ತಿಯರ. ಸುಮ್ಮನಿರ್ತೇನೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರು ನೋಡ್ಕೊಂಡು ಸುಮ್ಮನಿರ್ತೇನೆ ಅಂತ ಅನ್ಕೋಬೇಡ್ರಿ. ನಿಮ್ಮ ಮಗ ಇದ್ದಾಗಾದ್ರೂ ಹಿಂಗೆ ಮಾತಾಡ್ತೀನಿ, ನಿಮ್ಮ ಮಗ ಇಲ್ಲಂದ್ರೂ ನಾ ಹಿಂಗೆ ಮಾತಾಡ್ತೀನಿ. ಅವತ್ತು ಏನಂದ್ರಿ ನೀವು ಅವ್ರ ಮನ್ಯಾಗ ನಿಂತ್ಕೊಂಡು? ಇವ್ರ ಮನ್ಯಾಗ ನಾವು 1 ರೂಪಾಯಿನ ಎದಕ್ಕೂ ಇಸ್ಕೊಂಡಿಲ್ಲ, ಇಲ್ಲೇ ಅದಾರ ಕೇಳ ಅಂತ. ನಮ್ಮಪ್ಪ ನಮ್ಮವ್ವ ಅಲ್ಲೇ ಅದಾರ. ಈ ರೀತಿ ಅನ್ನಕರ ನಿಮ್ಗೆ ಹೆಂಗೆ ಬಾಯಿ ಬಂತ್ರಿ ಅತ್ತಿಯರ? ಹಿಂಗಂದ್ರೆ ಅವ್ರು ಏನು ತಿಳ್ಕೊಂತಾರ, ಅವ್ರಿಗೆ ಏನು ಅನ್ನಿಸ್ತೈತಿ ಅಂತನೂ ನಿಮಗೆ ಸ್ವಲ್ಪನೂ ಅನ್ನಿಸ್ಲೇ ಇಲ್ವಾ? ಮರ್ಯಾದೆ ಉಳಿಸ್ಕೊಳಕ್ಕೆ ಏನೋ ಒಂದು ಹೇಳ್ತೇವೆ, ತಿಳ್ಕೊಳಕ್ಕೆ ಏನೈತೆ ಅದ್ರಾಗ? ಇಸ್ಕೊಂಡಿದ್ದಾರೆ ಏನೈತೆ? ಅವ್ರೆ ನನಗೆ ಕೊಟ್ಟಾರನ? ಎಲ್ಲ ಕೊಟ್ಟರು, ಏನೋ ಕೊಟ್ಟರು, ನೀನು ಕೊಟ್ಟಾರ, ನನಗೆ ಕೊಟ್ಟಾರನ? ಶಾಣೆ ಇದೆಯವ ನೀನು? ಏನು ನನ್ನ ಮಗಳಿಗೆಲ್ಲ ಕೊಟ್ಟು ಕಳಿಸಿ ನನ್ನಂಗೆ ಮಾತಾಡಕತ್ತೀಯಲ್ಲ? ಬಿಟ್ರೆ ಅದನ್ನು ಮಾಡ್ತೀರಿ. ನಾನು ನನ್ನ ಒಡವಿ ವಸ್ತ್ರ ಬಟ್ಟೆ ಯಾವುದು ಕೊಡಲ್ಲ, ಈಗ ಸದ್ಯದ ಮಟ್ಟಿಗಂತೂ ಕೊಡಲ್ಲ. ನಾನು ಕೊಡೋ ಟೈಮಿಗೆ ಬೇಕಾದ್ರೆ ಕೊಡ್ತೀನಂತೆ, ಉಟ್ಕೊಳ್ಳಿ, ಯಾರು ಬೇಡ ಅಂದ್ರೆ 1 ತಿಂಗಳಾರ ಕಳೀಲಿ. ಈಗ ನಾನು ಅದನ್ನೆಲ್ಲ ಕೊಡೋದಿಲ್ಲ. ಹಾಕೊಂಡು ರೀಲ್ಸ್ ಮಾಡ್ತಾಳ ಬಿಡ್ತಾಳ, ಅದು ನನಗೆ ಸಂಬಂಧ ಇಲ್ಲರಿ ಅತ್ತಿಯರ. ಈಗ ಸದ್ಯದ ಮಟ್ಟಿಗೆ ನಾ ಕೊಡಲ್ಲ. ಅಲ್ಲ, ಹೆಣಕ್ಕೆ ಮಣ್ಣಿಗೆ ಹೋಗಿ ಬಂದರೆ ತಲೆ ಮ್ಯಾಗ ನೀರು ಉಕ್ಕೊಂಡು ಜಳಕ ಮಾಡಿ ಒಳಗೆ ಬರ್ತಾರೆ. ಅಂಥದ್ರಾಗ ನೀವು ಈಕಿಗೆ ನನ್ನೆಲ್ಲ ಕೊಡು ಅಂತ ಇದ್ದೀರಿ. ನಾವು ಶಾಸ್ತ್ರ ಸಂಪ್ರದಾಯ ನಂಬ್ತೀನಿ ರೀ ಅತ್ತಿಯರ. ಓದಿನಿ ಅಂದ ಮಾತ್ರಕ್ಕೆ ಎಲ್ಲದನ್ನು ಧಿಕ್ಕರಿಸಿ ನಡಿತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ಏನೂ ಕೊಡಲ್ಲ. ಅದು ಅಲ್ಲದೆ ಅತ್ತಿ, ನಾನು ನಿನ್ನೆ ಇವ್ರ ಹತ್ರ ಮಾತಾಡಿದೆ. ನನಗೆ ಯಾಕೋ ಮನ್ಯಾಗ ಭಾಳ ಬೇಜಾರಾಗ್ತೈತಿ. ಓದೇನಿ ಬೇಕಾದಂಗೆ. ನಾನು ಏನಾರ ಸದ್ಯದ ಮಟ್ಟಿಗೆ ಒಂದು ಜಾಬ್ ಮಾಡೋಣ, ನನ್ನ ಸಂಪಾದನೆಯಾರ ನಾನು ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡೀನಿ. ನನಗೆ ಜಾಬ್ ಮಾಡ್ಬೇಕಂತ ಅನ್ನಿಸ್ತೈತಿ. ನಾ ಜಾಬ್ ಮಾಡ್ತೀನಿ ರೀ ಅತ್ತಿಯರ. ಬೇಕಾದಷ್ಟು ಓದೇನಿ ಅಂದಮೇಲೆ ನಾನು ಯಾಕೆ 3 ಹೊತ್ತು ಮನ್ಯಾಗ ಮುರ್ಸುಂಡಿಗತ್ತೆ ಅದೇ ಬಾಂಡೆ ಅದೇ ಕಸ ಕಲ್ಲು ಮಾಡ್ಕೊಂಡು ಮನ್ಯಾಗ ಬಿದ್ದಿರ್ಬೇಕು? ಹೊರಗೆ ಹೋಗಿ 4 ಕಾಸು ದುಡಿದ್ರೆ ಎದಕ್ಕೆ ಯೂಸ್ ಆಕೈತಲ್ಲ? ಈಗ ಇಷ್ಟು ಸೊಕ್ಕು ನಿನಗೆ, ಇನ್ನು ಹೊರಗೆ ಹೋಗಿ 4 ಕಾಸು ದುಡಿದ್ಬಿಟ್ರೆ ಅಯ್ಯ ನೀನು ಹಿಡ್ದಾರು ಉಂಟಾ? ಅದು ಅಲ್ಲದೆ ದೊಡ್ಡ ನಮ್ಮ ಅಪ್ಪಂದು ಕಂಪ್ನಿ ಅಂತದು, ನಮ್ಮ ಅಪ್ಪ ಇಂಥವ ಅಂತಿರ್ತಿ. ಹೊರಗೆ ಹೋಗಿ ದುಡಿದ್ರೆ ನಿಮ್ಮ ಅಪ್ಪಗೆ ಅವಮಾನ ಆಗಂಗಿಲ್ಲ ಹುಡುಗಿ? ನೋಡು, ವಿಚಾರ ಮಾಡಿ. ಏನ ನೋಡಪ್ಪ, ನಾನೇನ ದೊಡ್ಡ ಮಂತೆ ಅನ್ನಿಸ್ತೆ ಅಂದ್ಕೊಂಡಿದ್ದೆ. ಅಲ್ಲ, ನಿಮ್ಮ ಅಪ್ಪಗಾತು ನಿಮ್ಮ ಅವ್ವಾತು ಬ್ಯಾಂಕ್ ಬ್ಯಾಲೆನ್ಸ್ ಇಡನ್ನ, ಖರ್ಚಿಗೆ ರೊಕ್ಕಕ್ಕವ, ಅದಕ್ಕೆ ಯಾಕೆ ಹೊರಗೆ ಹೋಗಿ ದುಡಿಬೇಕು ನೀನು?
ಅಲ್ಲ ಹಂಗೆ ಹೊರಗೆ ಹೋಗಿ ದುಡ್ದೇ ಸಂಪಾದನೆ ಮಾಡೋದಾರ ಏನೈತಿ? ಈಗ ನನ್ನ ಮಗಳು ಹೊರಗೆ ಹೋಗಿ ಕೆಲಸ ಮಾಡ್ಬೇಕು ಅನ್ನಕತ್ತಾಳೀಗ. ಯಾಕಂದ್ರೆ ನೀನು ನಿನ್ನ ಗಂಡ ಏನು ನನ್ನ ಮಗಳನ್ನೇನು ನೋಡ್ಕೊಳ್ಳಲ್ಲ, ಹೊರಗೆ ಹೋಗಿ ದುಡಿಬೇಕಂದ್ರೆ ಆಕಿ ಮತ್ತೀಗ ಮನ್ಯಾಗ ಮಾಡಾಕೋರು ಯಾರು? ಎಲ್ಲ ಬಾಂಡೆ ಕಸ ಹಾಕಲ್ಲು, ಆಕಿಗೆ ಡಬ್ಬಿ ಕಟ್ಟೋದು, ನಂಗೆ ಡಬ್ಬಿ ಅದು ನಂಗಂತೆ ನಾನು ನೋಡು ನನ್ನ ಮಗಳಿಗೆ ಡಬ್ಬಿ ಕಟ್ಟೋದು, ಸಣ್ಣ ಪುಟ್ಟ ಅವು ಇವು ಎಲ್ಲ ಕೆಲಸ ಮನೆ ಕೆಲಸ ಇರ್ತೈತಲ್ಲ, ಮತ್ತೆ ಅವನ್ನೆಲ್ಲ ಮಾಡೋದು ಯಾರವ? ಮತ್ತು ನೀನೇ ಮಾಡ್ಬೇಕಲ್ಲ. ಅತ್ತಿಯರ ನಿಮ್ಮ ಮಗಳ ಕೆಲಸ ನಿಮ್ಮ ಮಗಳೇ ಮಾಡ್ಕೋಬೇಕು, ನಾನು ಯಾಕೆ ಮಾಡ್ಬೇಕು ಆಕಿ ಕೆಲಸನ? ನೋಡ್ರಿ ಅತ್ತಿಯರ, ನಾನು ಅದೆಲ್ಲ ಏನು ಮಾಡ್ಕೊಂಡು ಕುಂದ್ರಕ್ಕೆ ಹೋಗಂಗಿಲ್ಲ. ಅಂದ್ರೆ ಯಾರು ಪ್ರಪಂಚದಾಗ ನಾದ್ನರಿಗೆ ಏನು ಸಹಾಯ ಮಾಡಂಗಿಲ್ಲನ? ನಾದ್ನರಿಗೆ ಮಾಡ್ತಾರೆ, ಇಲ್ಲ ಅಂತ ನಾ ಹೇಳಂಗಿಲ್ಲ. ಆದ್ರೆ ಅರು ಬಿಟ್ಕೊಳ್ಳೋರಿಗೆ ಮಾಡ್ಬೇಕು, ಇಂಥವ್ರಿಗಲ್ಲ. ಗಂಡ ಸತ್ತಿದ್ದೆ ಯೋಚನೆ ಇಲ್ದಂಗೆ ಹಿಂಗೆ ಕುಂತಾಳಿ ಈಕಿಗೆ ಹೋಗಿ ಹೋಗಿ ನಾನು ಕುತ್ಕೊಂಡು ಸೇವೆ ಮಾಡ್ಬೇಕನ? ಹರ್ಕತ್ತೇನು ಬಿದ್ದಿಲ್ರಿ ಅತ್ತಿಯರ, ನಾ ಏನು ಮಾಡಕ್ಕೆ ಹೋಗುದಿಲ್ರಿ. ಅಲ್ಲ, ಇಷ್ಟು ವರ್ಷ ಸಾಕಿ ಬೆಳೆಸಿದ ಅಣ್ಣನ್ನೇ ಲೆಕ್ಕಕ್ಕೆ ಇಟ್ಕೊಳ್ಳಾರ್ದಂಗೆ ಅವ್ನು ಬೆನ್ನತ್ಕೊಂಡು ಹೋಗಿ ಈಗ ಅಣ್ಣಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳಿಕೆ. ಇನ್ನು ನನ್ನ ಲೆಕ್ಕಕ್ಕೆ ಇಟ್ಕೋತಾಳ? ಬಿಟ್ಟು ಕೆಲಸಕ್ಕೆ ಸಿಕ್ಕಲ್ಲ ಅಂತೇಳಿ ಉಪಯೋಗಿಸ್ಕೊತಾಳಷ್ಟೇ. ನಾನು ತೀರ್ಮಾನ ಮಾಡ್ಕೊಂಡೇನ್ರಿ ಅತ್ತಿಯರ, ಕೆಲ್ಸಕ್ಕೆ ಹೋಗ್ಬೇಕಂತೇಳಿ. ನಾನು ನನ್ನ ಗಂಡನ್ನು ಕೇಳಾತ, ಅವರು ಆಯ್ತು ನಿನ್ನಿಷ್ಟ, ನಿಂಗೆ ಹೊರಗಡೆ ದುಡಿಬೇಕನ್ಸಿದ್ರೆ ದುಡಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಯಾರ. ಅದಕ್ಕೆ ನಾ ದುಡಿಯಕ್ಕೆ ಹೋಗ್ತೇನೆ. ದುಡಿಯಕ್ಕೆ ಹೋಗ್ಲಿಲ್ಲ ಅಂದ್ರು ನಂಗೆ ಎಲ್ಲಿ ಹೋಗೋ ಮನಸ್ಸಿಲ್ಲ. ನೋಡೋಣ, ಒಂದು ಶಾಪ್ ಹಾಕ್ಕೊಂಡು ಕುಂದಿರ್ಬೇಕನ್ನೋದೈತಿ. ಒಟ್ನಾಗ ಒಂದು ದುಡಿಮಿಗೆ ದಾರಿ ಬೇಕು ನಂಗಷ್ಟೆ. ಅದಕ್ಕೆ ಶಾಪ್ ಹಾಕಿಸ್ಕೊಂಡು ಕುಂದಿರ್ತೇನೆ ಆರಾಮಾಗಿ. ನಾನು ನಮ್ಮ ಅಪ್ಪನ ಜೊತೆ ಮಾತಾಡ್ತೇನೆ ಇದ್ರ ಬಗ್ಗೆ. ಅಬ್ಬಾ 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 ಅಬ್ಬಾ, ಎಷ್ಟರ ಮಟ್ಟಿಗೆ ಬಲ್ತಾಳಿಕಿ! ಅಮ್ಮ ದೇವ್ರೇ, ನೋಡು ನೋಡು ಹೆಂಗೆ ಮಾತಾಡಿದ್ ನೋಡು. ನಾ ಹೋಗಿ ಹೋಗಿ ಈಕಿಗೆ ಪಾಪ ಅಂತೀರಿ ನೀವು. ಇಷ್ಟು ಬೆರಿಕೆದಾಳಿಕಿ ಬಿಡಾಡಿ. ನೋಡು ಅಂಗಡಿ ಹಾಕೊಂಡು ಕುಂದಿರ್ತಾಳಂತ. ಯಾವ್ದು ಪ್ಯಾನ್ ಪಟ್ಟಿದ ಏನು ಎಲ್ಲಡಿಕೆ ಅಂಗಡಿ, ಬೀಡಿ ಅಂಗಡಿ? ನಿನಗೀಗಲ್ಲ ನನ್ನ ಮಗ ಬರಲಿ. ಅಯ್ಯೋ ದೇವ್ರೇ, ಏನಪ್ಪ ಮಾಡಲಿ? ಹೆಂಗೆ ಎಲ್ಲ ಮರ್ತಿರ್ಬೇಕಂದ್ರೂ ಇರೋಕ್ಕಾಗವಲ್ತಲ್ಲ. ಯಾಕೋ ಒಂಥರ ಬೆಳಗ್ಗೆಯಿಂದ ತಲೆ ತಿರುಗ್ತೈತಿ, ವಾಂತಿ ಬಂದಂಗೆ ಆಗ್ತೈತಿ. ಏನು ಮಾಡಲಿ? ನಾನೇನಾರ ಪ್ರೆಗ್ನೆಂಟಾ? ಒಂದು ಗೊತ್ತಿಲ್ಲ. ಚೆಕಪ್ ಮಾಡ್ಬೇಕಲ್ಲ, ಹೆಂಗೆ ಮಾಡೋದು? ಹಾಂ, ಫಾರ್ಮಸಿಗೆ ಹೋಗಿ ಒಂದು ಪ್ರೆಗ್ನೆನ್ಸಿ ಕಾರ್ಡ್ ತೊಗೊಂಬರ್ಲೆ, ತಂದು ಚೆಕ್ ಮಾಡ್ಲಾ? ಅಲ್ಲ ಈಗ ನಾ ಹೊರಗುಂಟ್ರೆ ಅವ್ವ ಎಲ್ಲೇ ಏನು ಯಾಕೆ 108 ಪ್ರಶ್ನೆ ಕೇಳ್ತಾಳೆ. ಏನು ಮಾಡಲಿ? ಏನಾರ ಒಂದು ಹೇಳಿ ಹೋಗ್ಬೇಕು. ಮೊದಲೇ 2 ತಿಂಗಳಾಯ್ತು ನಾನು ತಲೆಗೆ ನೀರು ಬೇರೆ ಹಾಕ್ಕೊಂಡಿಲ್ಲ. ಅಯ್ಯೋ ಏನು ಮಾಡಲಿ? ಈ ಗದ್ದಲ ಒಳಗೆಲ್ಲ ಮರ್ತೇ ಬಿಟ್ಟಿದ್ದೆಲ್ಲ. ನನಗೆ ಯಾವಾಗಲೂ ತಿಂಗಳು ತಪ್ಪಲ್ಲ, ಕರೆಕ್ಟಾಗಿ ಬರ್ತೈತಿ. ಈ ಸಲ ಬರಲೇ ಇಲ್ಲಲ್ಲ? ಇಲ್ಲ, ಏನೋ ಮಿಸ್ಟೇಕ್ ಆಗೈತಿ. ಓ, ಹನಿಮೂನ್ಗೆ ಹೋಗಿದ್ವಲ್ಲ ನಾವು? ಹೌದು, ಹನಿಮೂನ್ಗೆ ಹೋಗಿದ್ವಿ. ಅದೇ ಏನಾರ ನಿಂತ್ಕಿಂತೈತಾ? ಅಯ್ಯೋ ದೇವ್ರೆ, ಬ್ಯಾಡಂದ್ರೆ ಬೇಕಂದ್ರೆ ಇಷ್ಟು ಗಡ ಹಾಕಿದ್ದಿಲ್ಲ, ಬ್ಯಾಡಂದ್ರೆ ಇಷ್ಟು ಗಡ ನಿಂದಿರ್ತೈತಲ್ಲಪ್ಪ. ಖರೆ ಅದು ನಿಜ, ಅದು ನಿಜ. ಏನು ಮಾಡಲಿ? ಹಾಂ, ಒಂದ್ಸಲ ಕಾರ್ಡ್ ತಂದು ಚೆಕ್ ಮಾಡಿಬಿಡ್ತೀನಿ.